ಇವತ್ತಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಅರವಳಿಕೆ ತಜ್ಞರಾದ ಡಾಕ್ಟರ್ ಅನಿತಾ ಅವರಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ. ಈಗ ಆಪರೇಷನ್ ಅಂತಂದಾಗ ಮೊದಲಿಗೆ ಬರೋದೇ ಅನಸ್ತೇಶಿಯಾ, ಅರವಳಿಕೆ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಈಗ ಈ ಅರವಳಿಕೆ ಹೆಂಗಂತಂದರೆ ಹಳ್ಳಿಗಳಲ್ಲೆಲ್ಲ ಅನಸ್ತೇಶಿಯಾ ಬಗ್ಗೆ ಏನು ಮಾತಾಡಲ್ಲ ಅವರು. ಅಲ್ಲೇ ಹಾಗೆ ರೋಗಿ ಚೀರ್ತಾ ಇರ್ತಾನೆ, ಏನೋ ಸಣ್ಣ ಪುಟ್ಟ ಆಪರೇಷನ್ಗಳನ್ನ, ಸಣ್ಣ ಪುಟ್ಟ ಹೊಲಿಗೆಗಳನ್ನೆಲ್ಲ ಮೊದಲು ಮಾಡ್ತಿದ್ರು. ಆದರೆ ಅದು ಏನೋ ರೋಗಿ ಅನಿವಾರ್ಯವಾಗಿ ತಾಳಿಸ್ಕೋತಾನೆ ಅಂತಂದಾಗ ಇತ್ತು. ಆದರೆ ನಿಮಗೆ ಅನುಕೂಲ ಆಗಲ್ಲ, ರೋಗಿ ಸುಮ್ಮನೆ ಇರಬೇಕು, ಆವಾಗ ನೀವು ಕರೆಕ್ಟಾಗಿ ಚಿಕಿತ್ಸೆ ಮಾಡ್ತೀರಿ. ಈ ರೀತಿಯಾದಂತಹ ಅರವಳಿಕೆ ಅಂತ ಅನ್ನೋದು ಇದರ ಒಟ್ಟು ಕಲ್ಪನೆ ಏನು ಅಂತ ಅನ್ನೋದು ಗೊತ್ತಾಗಬೇಕಾಗಿದೆ ನಮ್ಮ ಕೇಳುಗರಿಗೆ. ಹೇಳಿ ಮೇಡಮ್, ಅರವಳಿಕೆ ಅಥವಾ ಈ ಅನಸ್ತೇಶಿಯಾ ಅಂದರೆ ಏನು? ತುಂಬ ಸಂತೋಷ, ನೀವು ತುಂಬ ಒಳ್ಳೆ ಸಬ್ಜೆಕ್ಟ್ ಬಗ್ಗೆ ಇವತ್ತು ಮಾತಾಡೋಕ್ಕೆ ನನ್ನನ್ನು ಕರೆಸಿದ್ದೀರಾ. ಅರವಳಿಕೆ ಅಥವಾ ಅನಸ್ತೇಸಿಯಾ ಅಂತ ನಾವೇನು ಹೇಳ್ತೀವಿ, ಇದು ಶಸ್ತ್ರಚಿಕಿತ್ಸೆ ಸಮಯದಲ್ಲಿ ನೋವಾಗದ ಇರೋ ಹಾಗೆ ರೋಗಿಗಳಿಗೆ ಒಂದು ಮೈಮರೆಸುವ ಕಲೆ. ಯಾಕೆ ಅಂದರೆ ಅದು ಒಂದೊಂದು ರೋಗಿಗೂ ಒಂದೊಂದು ರೀತಿಯಲ್ಲಿ ನಾವು ಅದನ್ನು ಮಾಡಿಫೈ ಮಾಡಿ ಕೊಡಬೇಕಾಗತ್ತೆ. ಯಾವ ಥರ ಆಪ್ರೇಷನ್ ಆಗಿದೆ, ಯಾವ ಥರ ತೊಂದರೆಗಳಿದೆ, ರೋಗಿಗೆ ಏನೇನು ಕಾಯಿಲೆಗಳಿದೆ ಅದನ್ನು ನೋಡಿ ನಾವು ಒಂದೊಂದು ಪೇಷಂಟಿಗೂ ಒಂದೊಂದು ರೀತಿಯ ಅರವಳಿಕೆನ ಕೊಡಬೇಕು ಆಗುತ್ತೆ. ಹಾಗಾಗಿ ಎವ್ರಿ ಪೇಷಂಟ್ ಇಸ್ ಡಿಫ್ರೆಂಟ್. ಸೊ ಪ್ರತಿಯೊಂದು ಪೇಷಂಟ್ಗೂ ಅವರಿಗೆ ಅನುಕೂಲವಾಗುವಂಥಂಗೆ ಮತ್ತು ಆಪ್ರೇಷನ್ ಆರಾಮಾಗಿ ಮತ್ತು ಸುರಕ್ಷಿತವಾಗಿ ಆಪ್ರೇಷನ್ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಅರವಳಿಕೆಯನ್ನು ಕೊಡ್ತೀವಿ. ತುಂಬ ಅದ್ಭುತ ಡಾಕ್ಟರ್ ಅನಿತಾ ಅವರೇ. ಮೊದಲ ಬಾರಿಗೆ ನಾವು ಕೇಳಿದ್ದು ಅರವಳಿಕೆ ಅಂತಂದರೆ ಒಂದೊಂದು ಕಲೆ ಅಂತೇಳಿ. ಇಷ್ಟು ದಿನ ಏನು ಅಂದ್ಕೊಂಡಿದ್ವಿ ನಾವು, ಏನು ಇಂಜೆಕ್ಷನ್ ತಗೊಂಡು ಹಿಂಗೆ ಚುಚ್ಚಿಬಿಡ್ತಾರೆ, ಮುಗಿದು ಬೇಹೋಶ ಆಗ್ಬಿಡ್ತೀವಿ, ಆಪರೇಷನ್ ಮಾಡ್ತಿರ್ತಾರೆ. ಸರಳ ಇಲ್ಲ ಅದು. ಅದೊಂದು ಕಲೆ, ಯಾವ ಪ್ರಮಾಣದಲ್ಲಿ ಕೊಡಬೇಕು ಅಂತ ಅನ್ನೋದನ್ನು ತಾವು ಭಾಳ ಸುಂದರವಾಗಿ ಹೇಳಿದ್ರಿ. ಈಗ ಈ ಬೇರೆ ಬೇರೆ ಅರವಳಿಕೆ ನೀಡ್ತಾರೆ ಅಂತಂತಾರೆ, ಲೋಕಲ್ ಅನಸ್ತೇಶಿಯಾ ಅಂತಾರೆ, ಬೇರೆ ಬೇರೆ ನಮ್ಗೆ ಗೊತ್ತಿಲ್ಲ. ಏನು ಬೇರೆ ಬೇರೆ ವಿಧಗಳು ಹೇಳಿ ಇದರಲ್ಲಿ? ಹೌದು, ಅನಸ್ತೇಸಿಯಾದಲ್ಲಿ ಬೇರೆ ಬೇರೆ ವಿಧಗಳಿದೆ. ಒಂದು ಜನರಲ್ ಅನಸ್ತೇಸಿಯಾ ಅಂತೀವಿ, ಅಂದರೆ ಪೂರ್ತಿ ದೇಹಕ್ಕೆ ನಾವು ಇಂಜೆಕ್ಷನ್ ಮೂಲಕ ಔಷಧಿನ ಕೊಟ್ಟು ಮನುಷ್ಯನ ಒಂದು ಜ್ಞಾನ ತಪ್ಪಿಸಿ, ಆಮೇಲೆ ಅವ್ರ ಉಸಿರಾಟನ ನಾವು ಮಾನಿಟರ್ ಮಾಡಿ ಅವರನ್ನು ಉಸಿರಾಡಿಸಿ ಪೂರ್ತಿ ದೇಹನ ನಮ್ಮ ಕಂಟ್ರೋಲಲ್ಲಿ ಇಟ್ಕೊಳ್ಳೋ ಅಂತ ಒಂದು ವಿಧಕ್ಕೆ ನಾವು ಜನರಲ್ ಅನಸ್ತೇಸಿಯಾ ಅಂತೀವಿ. ಇನ್ನೊಂದು ರೀಜನಲ್ ಅಥವಾ ಸ್ಪೈನಲ್ ಅನಸ್ತೇಸಿಯಾ ಅಂತೀವಿ. ಅದು ಸೊಂಟದಿಂದ ಕೆಳಗಡೆಗೆ ಮರಗಟ್ಟಿಸೋ ಒಂದು ವಿಧಾನ. ಅಲ್ಲಿ ನಾವು ಬೆನ್ಮೂಳೆಗೆ ಒಂದು ಸಣ್ಣ ಇಂಜೆಕ್ಷನ್ ಕೊಡ್ತೀವಿ. ಇಂಜೆಕ್ಷನ್ ಕೊಟ್ಟು ಆ ಸೊಂಟದಿಂದ ಎಲ್ಲಿ ಆಪರೇಷನ್ ಆಗುತ್ತೆ, ಸೊಂಟದಿಂದ ಕೆಳಗಡೆ ಆಗುವಂಥ ಆಪರೇಷನ್ಗಳಿಗೆ ಆ ಥರ ಒಂದು ವಿಧಾನವನ್ನು ಉಪಯೋಗಿಸ್ತೀವಿ. ಇನ್ನೊಂದು ಲೋಕಲ್ ಅನಸ್ತೇಸಿಯಾ ಅಂತೀವಿ, ಅಂದರೆ ಎಲ್ಲಿ ಆಪರೇಷನ್ ಆಗುತ್ತೆ ಅಲ್ಲಷ್ಟೇ ಒಂದು ಇಂಜೆಕ್ಷನ್ ಕೊಟ್ಟು ಆ ಜಾಗನಷ್ಟೇ ನಾವು ಮರಗಟ್ಟಿಸೋವಂಥ ವಿಧಾನನ ನಾವು ಲೋಕಲ್ ಅನಸ್ತೇಸಿಯಾ ಅಂತೀವಿ. ಲೋಕಲ್ ಅನಸ್ತೇಸಿಯಾ ಅದಕ್ಕೆ ರೋಗಿ ತಾಳ್ಕೋತಾನ? ಖಂಡಿತ ತಳ್ಕೊಂತಾನೆ. ಅದು ಒಂದು ಇರುವೆ ಕಚ್ಚಿದಂಗೆ ಆಗತ್ತಷ್ಟೇ ಅದು. ಸೊ ಏನು ತೊಂದರೆ ಆಗಲ್ಲ, ಏನು ತೊಂದರೆ ಇರಲ್ಲ. ಹೌದು. ಈಗ ಈ ಡೆಂಟಲ್ ಟ್ರೀಟ್ಮೆಂಟ್ ಎಲ್ಲ ಹೋಗ್ತಾರೆ, ಅಲ್ಲಿ ಚಿಕಿತ್ಸೆ ಹೋದಾಗ ಅವರು ಅಲ್ಲಿ ಅಷ್ಟೇ ಕೊಟ್ಬಿಡ್ತಾರೆ, ಏನು ತೊಂದರೆ ಆಗಲ್ಲ. ಆ ಸ್ಪೈನಲ್ ಅಥವಾ ರೀಜನಲ್ ಅನಸ್ತೇಸಿಯಾ ಅಥವಾ ಲೋಕಲ್ ಅನಸ್ತೇಸಿಯಾ ಕೊಟ್ಟಾಗ ರೋಗಿಗೆ ಪೂರ್ತಿ ಅರಿವು ಇರುತ್ತೆ. ಅವ್ರಿಗೆ ಏನು ನಿದ್ರೆ ಬರ್ಸಲ್ಲ ಅಥವಾ ಅವ್ರಿಗೇನು ಜ್ಞಾನ ತಪ್ಪಿಸಲ್ಲ, ಅವ್ರಿಗೆ ಪೂರ್ತಿ ಏನಾಗ್ತಿದೆ ಅಂತ ಗೊತ್ತಾಗ್ತಾ ಇರುತ್ತೆ. ಆದರೆ ಜನರಲ್ ಅನಸ್ತೇಸಿಯಾ ಕೊಟ್ಟಾಗ ಅವ್ರಿಗೇನು ಗೊತ್ತಾಗಲ್ಲ. ಈಗ ನೀವು ಈ ಆಪರೇಷನ್ ಮುಂಚೆ ಒಂದು ಸ್ವಲ್ಪ ಇಂಜೆಕ್ಷನ್ ಕೊಡ್ತೀರಿ, ಅನಸ್ತೇಸಿಯಾ ಕೊಡ್ತೀರಿ, ಕೊಟ್ಟಾಗ ಇನ್ನೂ 2-3 ಬಾರಿ ಕೊಟ್ಟರು ನನಗೆ ಪೂರ್ತಿ ಇನ್ನೂ ಪ್ರಜ್ಞೆನೇ ಬರ್ತಾ ಇತ್ತು ಅಂತ ಕೇಳ್ತಾ ಇದ್ರು. ಇನ್ನೊಂದು ಕೊಟ್ಟರು ಅಂತ ಹೇಳಿ ಸಾಮಾನ್ಯವಾಗಿ ನಾವು ಈ ಮಾತನ್ನು ಕೇಳಿದ್ವಿ ಮೇಡಮ್. ಹೇಗೆ ಸರ್ ಇದು ಯೂಶಲಿ ತುಂಬ ದಪ್ಪಗಿದ್ರೆ ಅಥವಾ ಏನಾದರೂ ಸ್ಪೈನಲ್ ಕಾರ್ಡ್ ಡಿಫಾರ್ಮಿಟಿಸ್ ಇದ್ದರೆ ನಾವು ಸ್ಪೈನಲ್ ಅನಸ್ತೇಸಿಯಾ ಕೊಡುವಾಗ ಒಂದೇ ಸತಿ ನಾವು ಕೆನಾಲ್ ರೀಚ್ ಆಗಲ್ಲ. ಇಟ್ಸ್ ಅ ವೆರಿ ಫೈನ್ ಪ್ರೊಸೀಜರ್. ಮೋಸ್ಟ್ ಆಫ್ ದ ಟೈಮ್ ಈಗ ಅಲ್ಟ್ರಾಸೌಂಡ್ ಎಲ್ಲ ಉಪಯೋಗಿಸ್ಕೊಂಡು ಪ್ರೊಸೀಜರ್ ಮಾಡ್ತಾರೆ. ಬಟ್ ಆ ಥರ ಫೆಸಿಲಿಟೀಸ್ ಇಲ್ಲದೆ ಇರೋ ಜಾಗದಲ್ಲಿ ಬ್ಲೈಂಡ್ ಟೆಕ್ನಿಕ್ಸ್ ಯೂಸ್ ಮಾಡುವಾಗ ಕೆಲವು ಸತಿ ಔಷಧಿ ಕೊಡುವಾಗ ನಾವು ಕರೆಕ್ಟ್ ಪೊಸಿಷನಲ್ಲಿ ನೀಡಲ್ ಇರಲ್ಲ. ಅಂಥ ಸಮಯದಲ್ಲಿ ಅನಸ್ತೇಸಿಯಾ ಕೆಲಸ ಮಾಡಲ್ಲ. ಆವಾಗ ನಾವೇನು ಮಾಡಬೇಕಾಗುತ್ತೆ, ಮತ್ತೆ ಕೊಡಬೇಕಾಗಂತ ಪರಿಸ್ಥಿತಿ ಬರುತ್ತೆ. ಅವರಿಗೆ ಬೇಹೋಶ್ ಆಗಿಲ್ಲ ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಇನ್ನೊಂದ್ಸಲ ಕೊಡ್ತೀವಿ. ಹೌದು, ಯಾವ ರೀತಿ ಕೊಡಬೇಕು ಅನ್ನೋದು ಮತ್ತೆ ಅಗೇನ್ ಡಿಪೆಂಡ್ಸ್ ಅಪಾನ್. ಹೌದು, ಅಲ್ಲಿ ಮಾಡಿಫಿಕೇಶನ್ ಮಾಡ್ಕೊಂಡು ಕೊಡ್ತೀವಿ. ಈಗ ಈ ರೀತಿಯಾದಂಥ ಅನಸ್ತೇಸಿಯಾಗೆ ಒಟ್ಟು ಆಪರೇಷನ್ಗೆ ಅಂತಂದ್ರೆ ರೋಗಿ ಸ್ವಲ್ಪ ಪೂರ್ವ ತಯಾರಿಯಲ್ಲಿ ಇರಬೇಕು ಅಂತ ಹೇಳ್ತಾರೆ. ಹೌದು. ಏನೇನು ಈಗ ಅದರ ಬಗ್ಗೆ ಹೇಳಿ, ಉಪವಾಸ ಇರಬೇಕಾ, ಹೇಗೆ ಇತ್ಯಾದಿಗಳು? ಈಗ ಆಪರೇಷನ್ಗೆ ಮುಂಚೆ ಯೂಶಲಿ 2 ದಿನ ಮುಂಚೆನೇ ನಾವು ಪ್ರೀ ಅನಸ್ಥೆಟಿಕ್ ಚೆಕಪ್ ಅಂತ ಮಾಡ್ತೀವಿ. ಅಂದರೆ ಅರವಳಿಕೆಗೆ ಮುನ್ನ ಒಂದಷ್ಟು ಪರೀಕ್ಷೆಗಳನ್ನು ಮಾಡ್ತೀವಿ. ಅದರಲ್ಲಿ ರಕ್ತ ಪರೀಕ್ಷೆ ಮಾಡ್ತೀವಿ, ECG ಮಾಡ್ತೀವಿ, ಎಕ್ಸ್ರೇ ಮಾಡ್ತೀವಿ. ಅಥವಾ ರೋಗಿಗೆ ಶುಗರ್ ಇದೆ, BP ಕಾಯಿಲೆ ಇದೆ, ಥೈರಾಯ್ಡ್ ತೊಂದರೆ ಇದೆ, ಕಿಡ್ನಿ ಪ್ರಾಬ್ಲಮ್ ಇದೆ, ಆ ಥರ ಏನು ತೊಂದರೆ ಇದೆ ಆ
ತೊಂದರೆಗೆ ಬೇಕಾಗಿರೋಂಥ ಟೆಸ್ಟ್ಗಳನ್ನು ಮಾಡ್ತೀವಿ. ಅದು ನಮಗೆ ಅರವಳಿಕೆ ಟೈಮಲ್ಲಿ ನಮ್ಮ ಔಷಧಿಗಳನ್ನು ಹೆಚ್ಚು ಕಮ್ಮಿ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಅರವಳಿಕೆ ಅನ್ನೋದು ಎಲ್ಲರಿಗೂ ಒಂದೇ ಥರ ಅಲ್ಲ. ಒಂದು ಪೇಷಂಟ್ ಅವ್ರು ಎಷ್ಟು ಬಾಡಿ ವೆಯ್ಟ್ ಇರುತ್ತೆ, ಅವ್ರ ರೀನಲ್ ಫಂಕ್ಷನ್ಸ್ ಅಂದರೆ ಕಿಡ್ನಿ ಯಾವ ಥರ ಕೆಲಸ ಮಾಡ್ತಾ ಇದೆ, ಲಿವರ್ ಯಾವ ಥರ ಕೆಲಸ ಮಾಡ್ತಾ ಇದೆ, ಅದ್ರ ಮೇಲೆ ನಾವು ಡೋಸ್ನ ಚೇಂಜ್ ಮಾಡಬೇಕಾಗತ್ತೆ. ಸೊ ಅದ್ರ ಪ್ರಕಾರ ನಾವು ಮುಂಚೆನೇ ಒಂದು ನಿರ್ದಿಷ್ಟ ನಮಗೆ ಒಂದು ಗೊತ್ತಾಗುತ್ತೆ ಇಷ್ಟು ಈ ಪೇಷಂಟ್ಗೆ ಈ ಥರ ಕೊಡ್ಬೋದು ನಾವು ಅಂತ. ಅದಕ್ಕೋಸ್ಕರ ನಾವು ಟೆಸ್ಟ್ಗಳನ್ನ ಮಾಡ್ತೀರಿ. ಈಗ ಬಿ ಪಿ ಶುಗರ್ ಅಂತ ಅನ್ನೋದು ನಿರಂತರವಾಗಿ ಇರುತ್ತೆ. ಹೌದು. ಕೂಡಲೇ ಅರ್ಜೆಂಟಿಗೆ ಏನೋ ಕೆಲವು ಸಲ ಒಂದು ಸರ್ಜರಿ ಮಾಡಬೇಕಾಗತ್ತೆ. ಅಲ್ಲಿ ಅನಸ್ತೇಸಿಯಾ ನೀವು ಅರವಳಿಕೆ ತಜ್ಞರು ಅಲ್ಲಿ ಬರ್ತೀರಾ. ಹೌದು. ಅದನ್ನು ಕಂಟ್ರೋಲ್ ಮಾಡೋಕ್ಕೂ ಆಗ್ತಿರಂಗಿಲ್ಲ, ಅಥವಾ ನೀವು ಕಂಟ್ರೋಲ್ ಮಾಡೇ ಮುಂದಿನ ಕೆಲಸ ಮಾಡ್ಬೇಕಾ? ಈಗ ಬಿ ಪಿ ಶುಗರ್ ಇದನ್ನು ಕಂಟ್ರೋಲಿಗೆ ತಂದೇ ಮುಂದಿನ ಕೆಲಸಕ್ಕೆ ಹೋಗ್ತಾರಾ? ಈಗ ಎಲೆಕ್ಟಿವ್ ಸರ್ಜರೀಸ್ ಅಂತೀವಿ, ಎಮರ್ಜೆನ್ಸಿ ಸರ್ಜರೀಸ್ ಅಂತೀವಿ. ಎಲೆಕ್ಟಿವ್ ಅಂದರೆ ಅದರಿಂದ ಪ್ರಾಣಕ್ಕೇನು ತೊಂದರೆ ಆಗ್ತಿರಲ್ಲ ಪೇಷಂಟಿಗೆ. ಅಂಥ ಟೈಮಲ್ಲಿ ಬಿ ಪಿ ಶುಗರು ಕಂಟ್ರೋಲ್ ಇದ್ದರೆ ರೋಗಿಗೆ ತುಂಬ ಉಪಯುಕ್ತ. ನಮಗೆ ಅನಸ್ಥೆಟಿಸ್ಟ್ಗೆ ಆಪ್ರೇಷನ್ ಟೈಮಲ್ಲಿ ಮ್ಯಾನೇಜ್ ಮಾಡೋದೂ ಒಂದು ಲೆವೆಲ್ಗೆ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ರೋಗಿನೂ ಬೇಗ ಗುಣವಾಗೋಕ್ಕೆ ಅದರಿಂದ ಹೆಲ್ಪ್ ಆಗುತ್ತೆ. ಅದೇ ಎಮರ್ಜೆನ್ಸಿ ಸರ್ಜರಿಗೆ ಬಂದಾಗ ಅವ್ರದ್ದು ಶುಗರು ಬಿ ಪಿ ಹೆಚ್ಚು ಕಮ್ಮಿ ಇದ್ರೂ ನಾವು ರಿಸ್ಕ್ ತಗೊಂಡು ಆಪ್ರೇಷನ್ ಮಾಡಬೇಕಾಗತ್ತೆ. ಈಗ ಆಕ್ಸಿಡೆಂಟ್ ಕೇಸ್ಗಳು ಬರ್ತಾರೆ, ಅಥವಾ ಈಗ ಶುಗರು ಬಿ ಪಿ ಇರೋರು ಪ್ರೆಗ್ನೆನ್ಸಿ ಆಗಿ ಸಿಸೇರಿಯನ್ ಸೆಕ್ಷನ್ಗೆ ಬರ್ತಾರೆ. ಈ ಥರ ಕಾಮನ್ ಪ್ರೊಸೀಜರ್ಸ್ ಏನಿರುತ್ತೆ ಅದಕ್ಕೆ ಕಂಟ್ರೋಲ್ ಇಲ್ಲ ಅಂದ್ರೂ ನಮಗೆ ಆಪ್ಷನ್ ಇರಲ್ಲ, ಆವಾಗ ಟೈಮೂ ಇರಲ್ಲ ಅವ್ರನ್ನ ಒಂದು ಬಿ ಪಿ ಶುಗರ್ ಕಂಟ್ರೋಲ್ ತರಕ್ಕೆ. ಮೇನ್ ರೋಗಿಯ ಪ್ರಾಣ ಉಳಿಯೋದು. ಹೌದು. ಪ್ರಾಣಾಪಾಯಕ್ಕೆ ತೊಂದರೆ ಇಲ್ಲ ಅಂದರೆ ನಾವು ಖಂಡಿತ ಅದನ್ನು ಕಂಟ್ರೋಲ್ ತಂದೆ ಮಾಡಬೇಕು. ಈಗ ಡಾಕ್ಟ್ರೇ, ಎಷ್ಟೋ ಸಲ ಈಗ ಮಹಿಳೆಯರಾಗಿರ್ಬೋದು ಅಥವಾ ಕೆಲವು ಆಪರೇಷನ್ ಮಾಡಿಸ್ಕೊಂಡವರು ನನಗೆ ಇಂಜೆಕ್ಷನ್ ಮಾಡಿದ್ರಲ್ಲ ಆಪರೇಷನ್ ಟೈಮ್ನಲ್ಲಿ, ಅದಕ್ಕೆ ನನಗೆ ತುಂಬ ತೊಂದರೆ ಆಗ್ತಾ ಇದೆ, ಇಂಜೆಕ್ಷನ್ನಿಂದ ನನಗೇನೇನೋ ಸಮಸ್ಯೆಗಳಾಯಿತು ಅಂತಂತ ಹೇಳೋದಾಗಲಿ, ಅಥವಾ ಕಾಲಿನ ಸ್ವಾಧೀನ ಹೋಯಿತು, ಇದು ನಡ ನನಗೆ ಪ್ರಾಬ್ಲಮ್ ಆಯಿತು ಅಂತ ಹಿಂಗೆಲ್ಲ ಹೇಳ್ತಾರೆ. ಹೌದಾ? ಖಂಡಿತ ಇಲ್ಲ, ಇಟ್ಸ್ ಅ ಮಿತ್. ಅಂದರೆ ಅದು ಅವ್ರಿಗೆ ಬೆನ್ನೋವು ಏನಿರುತ್ತೆ ಅದು ಮಸಲ್ ವೀಕ್ನೆಸ್ಸಿಂದ ಆಗುತ್ತೆ, ಮಾಂಸಖಂಡಗಳನ್ನು ಸ್ವಲ್ಪ ಕುಗ್ಗಿನಿಂದ ಅದು ಆಗುತ್ತೆ. ಅದನ್ನು ಅವರು ಇಂಜೆಕ್ಷನ್ಗೆ ಕೋರಿಲೇಟ್ ಮಾಡ್ಕೊತಾರೆ, ಇವಾಗಿಂದ ಸ್ಟಾರ್ಟ್ ಆಯಿತು ಅಂತ. ಒಂದು ಎರಡನೇದು, ಅವರು ಒಂದು ಸತಿ ಸ್ಪೈನಲ್ ಅನೆಸ್ಥಿಸಿಯಾ ಕೊಡಿಸ್ಕೊಂಡು ಏನಾದರೂ ಆಪ್ರೇಷನ್ ಮಾಡಿಸ್ಕೊಂಡ್ರೆ ತುಂಬ ತಿಂಗಳುಗಳ ಕಾಲ ರೆಸ್ಟ್ ಅಂತ ಏನು ಬೆನ್ನು ಎಕ್ಸಸೈಸ್ ಮಾಡಲ್ಲ. ಸೊ ಅದರಿಂದ ಅವ್ರಿಗೆ ವೀಕ್ನೆಸ್ ಬಂದು ಬೆನ್ನು ನೋವು ಶುರುವಾಗುತ್ತೆ. ಬಟ್ ಅವರು ಅದನ್ನ ಇಂಜೆಕ್ಷನ್ನಿಂದ ಶುರುವಾಯಿತು ಅಂತ ತಲೆನಲ್ಲಿ ಹಂಗೇನು ಸಂಬಂಧ ಇಲ್ಲ, ಅದು ಅವತ್ತಿನ ಕೆಲಸ, ಅದು ಖಂಡಿತ ಎಷ್ಟೋ ವರ್ಷಗಳ ಹಿಂದೆ ಆಗಿದ್ದನ್ನು ಈಗ ಹೆಂಗೆ ನೆನಪು ಮಾಡ್ತೀರಾ ಅಂತ ಹೇಳಿ ತುಂಬಾ ಸ್ಟಡೀಸ್ ಆಗಿದೆ. ಅದರಿಂದ ಏನು ಸಮಸ್ಯೆ ಇಲ್ಲ. ಏನೇನು ಪರೀಕ್ಷೆಗಳನ್ನ ಮಾಡ್ತೀರಾ ನೀವು? ಈಗ ಅರವಳಿಕೆ ಕೊಡೋಕ್ಕಿಂತ ಮುಂಚೆ ಮಾಮೂಲಿ ಬಿ ಪಿ ಅಂತೂ ಅದು ಇದ್ದೇ ಇರುತ್ತೆ ಟೆಸ್ಟ್. ಒಂದು ತಹಬದಿಗೆನೂ ತರಬೇಕಾಗತ್ತೆ ಕೆಲವೊಂದಕ್ಕೆ ಏನೋ ಒಂದು ವಿಶೇಷವಾದಂತಹ ಚಿಕಿತ್ಸೆ ಬೇಕಾಗಬಹುದು ಅಂತ ನಾವು ಅಂದ್ಕೊಂಡ್ಬಿಟ್ಟಿರ್ತೀವಿ. ಹೌದು. ಈಗ ಏನೂ ತೊಂದರೆ ಇಲ್ದಿರೋ ಪೇಷಂಟು, ಸ್ವಲ್ಪ ಚಿಕ್ಕ ವಯಸ್ಸಿನ ಪೇಷಂಟ್ಗಳಿದ್ರೆ ಅಂಥವರಿಗೆ ನಾವು ಎಲ್ಲ ರಕ್ತ ಪರೀಕ್ಷೆಗಳನ್ನು ಮಾಡಿಸ್ತೀವಿ, ಚೆಸ್ಟ್ ಎಕ್ಸ್ರೇ ಮಾಡಿಸ್ತೀವಿ, ECG ಮಾಡಿಸ್ತೀವಿ. ಏನಾದರೂ ತೊಂದರೆಗಳಿರೋಂಥ ಪೇಷಂಟು, ಈಗ ಥೈರಾಯ್ಡ್ ತೊಂದರೆ ಇರೋಂಥ ಪೇಷಂಟಿಗೆ ಥೈರಾಯ್ಡ್ ರಿಲೇಟೆಡ್ ಟೆಸ್ಟ್ಗಳನ್ನೆಲ್ಲ ಮಾಡಿಸ್ತೀವಿ. ಆ ಥರ ಲಿವರ್ ಫಂಕ್ಷನ್ಸ್ ಮಾಡಿಸ್ತೀವಿ. ಹಾರ್ಟ್ದು ಎಕೋಕಾರ್ಡಿಯೋಗ್ರಾಮ್ ಅಂತ ಮಾಡಿಸ್ತೀವಿ. ಎಕೋಕಾರ್ಡಿಯೋಗ್ರಾಮ್ ಏನಾದರೂ ದೊಡ್ಡ ಆಪ್ರೇಷನ್ಗೆ ಬರ್ತಿದ್ದಾರೆ ಪೇಷಂಟ್ ಅಂದರೆ ಅವ್ರಿಗೇನು ತೊಂದರೆ ಇರುತ್ತೆ, ಅದರಿಂದನೂ ಹಾರ್ಟ್ಗೆ ತೊಂದರೆ ಆಗಿರೋ ಚಾನ್ಸಸ್ ಇರುತ್ತೆ. ಆಪ್ರೇಷನ್ಗೆ ಮುಂಚೆ ಅವ್ರದ್ದು ಹಾರ್ಟ್ ಪರಿಸ್ಥಿತಿ ಹೆಂಗಿತ್ತು, ಆಪ್ರೇಷನ್ ಆದಮೇಲೆ ಹಾರ್ಟ್ ಪರಿಸ್ಥಿತಿ ಹೆಂಗಿದೆ ಅಂತ ನೋಡೋಕ್ಕೂ ನಾವು ಕೆಲವು ಹಾರ್ಟ್ದು ಚೆಕಪ್ಸ್ ಮಾಡ್ತೀವಿ. ಬೇರೆ ಹೆಚ್ಚಿನ ಪರೀಕ್ಷೆ ಮಾಡೋದ್ರಿಂದ ಹಾರ್ಟಿನ ಸಮಸ್ಯೆ ಏನೂ ಇಲ್ಲ ಅಂತ ಹೇಳಿ ನೀವು ಒಂದು ಬರ್ತೀರಿ ನೀವು. ಆಮೇಲೆ ಆಪ್ರೇಷನ್ ಆದಮೇಲೆ ಕೆಲವು ಪೇಷಂಟ್ಸ್ಗೆ ನಾವು ICU ಅಥವಾ ತೀವ್ರ ನಿಗಾ ಘಟಕ ಅಂತೀವಿ, ICUಗೆ ಶಿಫ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಅಂದರೆ ಅಂಥ ಪೇಷಂಟ್ಸ್ಗೂ ನಾವು ಮುಂಚೆನೇ ಒಂದು ಕಾರ್ಡಿಯಾಕ್ ಚೆಸ್ಟ್ ಎಕ್ಸ್ರೇ ಅಥವಾ ECG ಎಕೋಕಾರ್ಡಿಯೋಗ್ರಾಮ್ ಎಲ್ಲ ವರ್ಕಪ್ ಮಾಡಿ ಇಟ್ಕೊತೀವಿ. ಯಾಕಂದರೆ ನಾವು ಆಪ್ರೇಷನ್ ಆದಮೇಲೆ ಅವ್ರಿಗೆ ಚಿಕಿತ್ಸೆ ನೀಡೋಕ್ಕೆ ಸಹಾಯಕಾರಿಯಾಗಿ. ಈಗ ಆಪ್ರೇಷನ್ ಆಗ್ತಾ ಇರ್ತದೆ, ತಾವು ಇಂಜೆಕ್ಷನ್ ಕೊಟ್ಟಿದ್ದೀರಿ, ನಿಮ್ಮ ಕೆಲಸ ನೀವು ಮಾಡಿದ್ದೀರಿ. ಹೌದು. ನೀವಂತೂ ಅಲ್ಲಿ ಇದ್ದೇ ಇರ್ತೀರಿ. ಹೌದು, ನಾವು ಪ್ರತಿ ಆಪರೇಷನ್ ಪೂರ್ತಿ ಮುಗಿಯೋವರೆಗೂ ಅಲ್ಲಿರ್ತೀವಿ. ಕೊಟ್ಬಿಟ್ಟು ಹಂಗೆ ಹೋಗಂಗಿಲ್ಲ. ಇಲ್ಲ. ಅದಕ್ಕೆ ಆಮೇಲೆ ಯಾಕೆ ಅಂದ್ರೆ ನಡುವೆ ಕೆಲಸ ಎಚ್ಚರಾಗ್ಬಿಡುತ್ತೆ ಅಂತ ಹೇಳ್ತಾರೆ. ಹೌದು, ಅದು ತುಂಬಾ ವಿರಳ. ನಾವು ಕರೆಕ್ಟ್ ಡೋಸ್ ಕೊಟ್ರೆ ಮಧ್ಯ ಅವೇರ್ನೆಸ್ ಅಂತ ಹೇಳ್ತೀವಿ ನಾವು, ಅವೇರ್ನೆಸ್ ಡ್ಯೂರಿಂಗ್ ಸರ್ಜರಿ ಅಂತ. ಇಟ್ ಈಸ್ ಅ ವೆರಿ ರೇರ್ ಥಿಂಗ್. ಬಟ್ ಇವಾಗ ಅವೇರ್ನೆಸ್ನ ಕಂಡಿಡಿಯೋಕ್ಕೂ ನಮ್ಮ ಹತ್ರ ಉಪಕರಣಗಳಿದ್ದಾವೆ. ಸೊ ಆ ಉಪಕರಣಗಳನ್ನ ಎಲ್ಲಿ ಉಪಯೋಗಿಸ್ಕೊಳ್ಳೋಂಥ ಸ್ಥಿತಿ ಬಂದ್ರೆ ಆವಾಗ ನಾವು ಗೊತ್ತಾಗುತ್ತೆ ಅವೇರ್ನೆಸ್ ಆಗತ್ತಾ ಇಲ್ವಾ ಅಂತ. ಅಡ್ವಾನ್ಸ್ ಗೊತ್ತಾಗಿ ಇನ್ನೊಂದು ಕೊಡ್ತೀವಿ. ಈಗ ಆಪರೇಷನ್ ಆದಮೇಲೆ ಆಪರೇಷನ್ ಹಂತದಲ್ಲಿ ನೀವು ICUಗೆ ಶಿಫ್ಟ್ ಮಾಡ್ತಿರೋ, ಜನರಲ್ ವಾರ್ಡಿಗೆ ಶಿಫ್ಟ್ ಮಾಡ್ತಿರೋ, ತುಂಬ ಚೆನ್ನಾಗಿ ಮಾತಾಡ್ತಿರ್ತಾರೆ. ಬಿಕಾಸ್ ಇಂಜೆಕ್ಷನ್ಸ್ ಹಾಕಿರ್ತಾರೆ, ಒಳಗಡೆ ಔಷಧ ಇರುತ್ತೆ, ಅನಸ್ತೇಸಿಯಾದ ಪ್ರಭಾವನೂ ಇರುತ್ತೆ, ಆರಾಮಾಗಿ ಇರ್ತಾರೆ. ನಂತರ ಅವರು ಒಂದು ಎಚ್ಚರ ಆಗಿರ್ತಾರೆ. ಬಟ್ ಹಿಂಗೆ
ಈ ಎಚ್ಚರ ಆಗೋದು ಎಷ್ಟು ಹೊತ್ತಿನ ನಂತರ ಆಪರೇಷನ್ ಆದಾಗ? ಆಪರೇಷನ್ ಆಗಿದ್ದು ಅಂದರೆ ನಾವು ಆಪರೇಷನ್ ಥಿಯೇಟ್ರಿಂದ ಹೊರಗಡೆ ಶಿಫ್ಟ್ ಮಾಡ್ತೀವಿ ಪೇಷಂಟ್ನ, ಅಷ್ಟೊತ್ತಿಗೆ ಪೂರ್ತಿ ಎಚ್ಚರ ಮಾಡಿಸಿನೇ ಶಿಫ್ಟ್ ಮಾಡ್ತೀವಿ. ಪೂರ್ತಿ ಎಚ್ಚರ ಮಾಡಿಸಿ ನೀವು ಮಾತಾಡಿಸ್ತೀರಿ? ಹೌದು, ಪೇಷಂಟ್ಗೆ ಅವ್ರಿಗೆ ಅವ್ರ ಹೆಸರಿಂದ ಹಿಡಿದು ಅವ್ರಿಗೆಲ್ಲ ಜ್ಞಾಪಕ ಬರೋ ತನಕನೂ ನಾವು ಎಚ್ಚರ ಮಾಡಿಸಿನೇ ಹೊರಗಡೆ ಶಿಫ್ಟ್ ಮಾಡ್ತೀವಿ. ಒಂದ್ಸತಿ ಹೊರಗಡೆ ಶಿಫ್ಟ್ ಆದ್ರೂ 4 ರಿಂದ 6 ಗಂಟೆಗಳವರೆಗೂ ಪೇಷಂಟ್ಗೆ ಸ್ವಲ್ಪ ಮಂಪ್ರು ಥರ ಇರುತ್ತೆ, ಅಂದರೆ ಅವರಿಗೆ ನಿದ್ರೆ ಬರೋ ಥರ ಅವಸ್ಥೆ ಅನಿಸುತ್ತೆ. 24 ಅವರ್ಸ್ ಆದಮೇಲೆ ಪೂರ್ತಿ ಎಲ್ಲ ಅನಸ್ಥೀಸಿಯಾ ಔಷಧಿಗಳೆಲ್ಲ ದೇಹದಿಂದ ಹೊರಗೋಗಿರುತ್ತೆ. ಸೊ ಅದಾದಮೇಲೆ ನಾವು ಪೇಷಂಟ್ನ ಮನೆಗೆ ಕಳಿಸೋ ಅಂತ ಸಾಧ್ಯತೆ ಇದೆ. ಈ ವಾಂತಿ, ತಲೆನೋವು ಏನೋ ಒಂದು ಆ ಸೆನ್ಸೇಷನ್ ಇರುತ್ತೆ ಅಥವಾ ಆಗುತ್ತೆ ಅಥವಾ ವಾಂತಿನೂ ಮಾಡ್ತಾರೆ ಅಂತಂತಾರಲ್ಲ, ಅದು ಅನಸ್ಥೇಸಿಯಾದಿಂದ ವಾಂತಿ ಬರುತ್ತೆ? ಹೌದು ಹೌದು, ಅಂದರೆ ನಾವು ಅದನ್ನು ಪೋಸ್ಟ್ ಆಫ್ ನಾಸಿಯಾ ವಾಮಿಟಿಂಗ್ ಅಂತೀವಿ. ಮೋಸ್ಟ್ ಆಫ್ ದ ಟೈಮ್ ಈಗ ಜನರಲ್ ಅನಸ್ಥೇಸಿಯಾ ಕೊಟ್ಟಾಗ ಪೇಷಂಟ್ಸ್ಗೆ ಆಪರೇಷನ್ ಆದಮೇಲೆ ವಾಂತಿ ಅಥವಾ ತಲೆನೋವು ಬರೋಂಥ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾವು ಬೇಕಾಗಿರೋಂಥ ಔಷಧಿಗಳನ್ನ ಕೊಡ್ತೀವಿ, ಟ್ರೀಟ್ಮೆಂಟ್ನ ಕೊಡ್ತೀವಿ. ಅದು ತುಂಬ ಕಡಿಮೆ ಟೈಮಲ್ಲಿ ಇರುತ್ತೆ, ಸ್ವಲ್ಪ ಹೊತ್ತು ಅಷ್ಟೇ ಇರುತ್ತೆ. ಔಷಧಿ ಕೊಟ್ಟಿದ ತಕ್ಷಣ ಸರಿ ಹೋಗುತ್ತೆ, ಅದರಿಂದ ಏನು ಹೆದರ್ಕೊಳ್ಳೋಂಥದ್ದೇನೂ ಇಲ್ಲ ಅಥವಾ ಅದರಿಂದ ಪ್ರಾಣಕ್ಕೆ ತೊಂದರೆ ಏನೂ ಇಲ್ಲ ಅಲ್ವಾ. ಈಗ ದೊಡ್ಡವರಿಗಂತೂ ಒಂದು ಆಪರೇಷನ್ ಆಗತ್ತೆ ಮತ್ತು ಅವರಿಗೆ ತಿಳುವಳಿಕೆ ಇರುತ್ತದೆ, ಇನ್ನು ಅನಸ್ಥೇಸಿಯಾ ಕೊಟ್ಟರು ಅಂತ ಇರುತ್ತೆ. ಸಣ್ಣ ಮಕ್ಕಳಿಗೆ, ಪೇರೆಂಟ್ಸ್ಗಳಿಗೂ ತುಂಬ ಭಯ, ಅಯ್ಯೋ ಸಣ್ಣ ಮಗುಗೂ ಕೂಡ ಅನಸ್ಥೇಸಿಯಾ ಕೊಡಬೇಕಾಗತ್ತಾ ಅಂತಾರೆ. ಹೇಗೆ ಮೇಡಮ್, ಕೊಡಬೇಕಾ ಅವರಿಗೂ? ಹೌದು, ಸಣ್ಣ ಮಕ್ಕಳಿಗೂ ಅನಸ್ಥೇಸಿಯಾ ಕೊಡಬೇಕು. ಸಣ್ಣ ಮಕ್ಕಳಿಗೆ ಇನ್ಫ್ಯಾಕ್ಟ್ ಅವ್ರಿಗೆ ಮೆಂಟಲಿ ತುಂಬ ಟ್ರಾಮಾ ಆಗುತ್ತೆ ಅನಸ್ಥೇಸಿಯಾ ಮತ್ತು ಸರ್ಜರಿಯಿಂದ. ಸೊ ಅವರಿಗೆ ವಿಶೇಷವಾಗಿ ಪೀಡಿಯಾಟ್ರಿಕ್ ಅನಸ್ಥೆಟಿಸ್ಟ್ ಅಂತೀವಿ, ಅಂದರೆ ಚಿಕ್ಕ ಮಕ್ಕಳಿಗೆ ಅನಸ್ಥೇಸಿಯಾ ಕೊಡೋದ್ರಲ್ಲೇ ನುರಿತ ತಜ್ಞರು ಇರ್ತಾರೆ, ಅಂಥವ್ರ ಕಡೆಯಿಂದ ಅನಸ್ಥೇಸಿಯಾ ಕೊಡಿಸ್ತಾರೆ. ಮೋಸ್ಟ್ ಆಫ್ ದ ಟೈಮ್ ಈ ಸಣ್ಣ ಮಕ್ಕಳಿಗೆ ಏನಂದರೆ ಎಮರ್ಜೆನ್ಸಿ ಆಪರೇಷನ್ಸ್ ಜಾಸ್ತಿ, ಸೊ ಕಾಂಪ್ಲಿಕೇಶನ್ಸ್ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಮೇಲೆ ಪೇರೆಂಟ್ಸು, ತಂದೆ ತಾಯಿಗಳು ಮಕ್ಕಳನ್ನ ಏನು ಆಪರೇಷನ್ಗೆ ಎಮರ್ಜೆನ್ಸಿ ಕರ್ಕೊಂಡ್ ಬರ್ತಾರೆ, ಪೂರ್ತಿ ಮಾಹಿತಿ ಕೊಡಲ್ಲ. ಈಗ ಮಗು ಎಷ್ಟು ಗಂಟೆಗೆ ಊಟ ಮಾಡಿದೆ, ಮಗುಗೆ ಏನಾದರೂ ಅಲರ್ಜಿ ಇದೆಯಾ, ಹುಟ್ಟಿದಾಗ್ಲೇ ಮಗುಗೆ ಏನಾದ್ರು ಹಾರ್ಟ್ ತೊಂದರೆ ಆಗಿತ್ತಾ, ಉಸಿರಾಟ ತೊಂದರೆ ಆಗಿತ್ತಾ, ಪದೇ ಪದೇ ಏನಾದರೂ ಉಸಿರಿನಾಳದ ಇನ್ಫೆಕ್ಷನ್ಸ್ ಆಗ್ತಾ ಇದೆಯಾ, ಈ ಥರ ಮಾಹಿತಿಗಳನ್ನು ಅವರು ಮುಕ್ತವಾಗಿ ಡಾಕ್ಟರ್ ಹತ್ರ ಶೇರ್ ಮಾಡಬೇಕು. ಅವ್ರು ಹೇಳ್ಕೊಂಡಿಲ್ಲ ಅಂದರೆ ಎಮರ್ಜೆನ್ಸಿ ಸರ್ಜರಿಯಲ್ಲಿ ತುಂಬ ಟೈಮ್ ಇರಲ್ಲ ನಮಗೆ ಅವ್ರ ತಂದೆ ತಾಯಿಗಳ ಜೊತೆ ಎಲ್ಲ ಡಿಸ್ಕಸ್ ಮಾಡೋಕ್ಕೆ. ನಾವು ಒಂದು ಪ್ರಶ್ನೆಯಲ್ಲೇ ಕೇಳ್ಬಿಡ್ತೀವಿ, ನೀವು ಮಗುಗೆ ಏನಾದ್ರು ಮುಂಚೆ ತೊಂದರೆ ಇತ್ತಾ ಅಂತ. ಅವ್ರು ಅನ್ಕೊಂತಾರೆ ಇದನ್ನ ಹೇಳೋ ಅವಶ್ಯಕತೆ ಇಲ್ಲ, ಬಟ್ ಹಂಗಿಲ್ಲ. ಪ್ರತಿಯೊಂದನ್ನು ಏನೇ ಇದ್ರೂ ಅರವಳಿಕೆ ತಜ್ಞರ ಹತ್ರ ಅವರು ಹೇಳ್ಕೋಬೇಕು. ಡಾಕ್ಟ್ರೇ, ಅನೇಕರಿಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಮತ್ತೆ ಬಹಳಷ್ಟು ಸರ್ಜರಿಗಳು ಆಗ್ತಿರ್ತವೆ. ಡಿಪೆಂಡ್ ಅಪಾನ್ ಅವರ ರೋಗ ಲಕ್ಷಣಗಳು, ಅವರ ಸಮಸ್ಯೆಗಳು, ಅದ್ರ ಮೇಲೆ ಪದೇ ಪದೇ ಎಕ್ಸ್ರೇ ತೆಗೆಸ್ಕೊಳ್ಳೋದ್ರಿಂದನೂ ಸಮಸ್ಯೆ ಆಗತ್ತಂತ ಕೆಲವರು ಅಂತಾರೆ. ಅನಸ್ಥೇಸಿಯಾ ಇಂಜೆಕ್ಷನ್ ಪದೇ ತಗೊಳ್ಬೇಕಾಯ್ತು ನಾನು ಅಂತಂತೂ, ಹೀಗೆಲ್ಲ ಇದು ಏನಾರ ತೊಂದರೆ ಕೊಡುತ್ತಾ ಅಂತ? ಇಲ್ಲ, ಅಂದರೆ ಸೇಫ್ ಅನಸ್ಥೇಸಿಯಾ ಪ್ರಾಕ್ಟೀಸ್ ಅಂತ ನಾವೇನು ಮಾಡ್ತೀವಿ ಅದ್ರ ಪ್ರಕಾರ ನಾವು ಗೈಡ್ಲೈನ್ಸ್ ಪ್ರಕಾರ ಮಾಡಿದ್ರೆ ಏನು ತೊಂದರೆ ಆಗಲ್ಲ. ಬಟ್ ಪೇಷಂಟ್ ಪ್ರಾಣಕ್ಕೆ ತೊಂದರೆ ಆಗಿದೆ ಅಂದಾಗ ನಾವು ರಿಸ್ಕ್ ಎಷ್ಟಿದೆ ಅಂತ ನೋಡ್ತೀವಿ. ಈಗ ಅನಸ್ಥೇಸಿಯಾ ಕೊಡೋ ರಿಸ್ಕ್ ಆಪರೇಷನ್ ಮಾಡಿಲ್ಲ ಅಂದರೆ ಪೇಷಂಟಿಗೆ ತುಂಬ ತೊಂದರೆ ಆಗುತ್ತೆ ಅನ್ನೋವಾಗ ಈ ರಿಸ್ಕ್ ನಾವು ತಗೊಳ್ಲೇಬೇಕಾಗತ್ತೆ. ಅಂಥ ಪರಿಸ್ಥಿತಿನಲ್ಲಿ ಪದೇ ಅನಸ್ಥೇಸಿಯಾ ತಗೊಳ್ಳೋದ್ರಿಂದ ಏನು ತೊಂದರೆ ಆಗಲ್ಲ. ಅರವಳಿಕೆ ಅಂತ ಅನ್ನೋದು ಸುರಕ್ಷಿತವೇ ಅಂತ ಒಂದು ವಿಷಯ. ಏನೋ ಒಂಥರ ಕಾಲು ಮರಗಟ್ಟಂಗೆ ಆಗೋದು ಅಥವಾ ನನಗೆ ಹಿಂಗೆ ಪ್ರಾಬ್ಲಮ್ ಆಯಿತು, ಸೈಡ್ ಇಫೆಕ್ಟ್ ಆಯಿತು ಅಂತ ಹೇಳ್ತಾರೆ, ಹೌದಾ? ಮೆಡಿಕಲ್ ಫೀಲ್ಡಲ್ಲಿ ಯಾವುದು 100% ಸೇಫ್ ಅಂತ ಇಲ್ಲ, ಎಲ್ಲದರಲ್ಲೂ ರಿಸ್ಕ್ ಇದ್ದೇ ಇರುತ್ತೆ. ನಾವು ನುರಿತ ತಜ್ಞರ ಹತ್ರ ಒಳ್ಳೆ ಫೆಸಿಲಿಟಿ ಇರೋಂಥ ಜಾಗದಲ್ಲಿ ಕರೆಕ್ಟ್ ಪ್ರೊಸೀಜರ್ ಮಾಡಿಸ್ಕೊಂಡ್ರೆ 100% ಇಟ್ ಈಸ್ ಸೇಫ್, ಏನೂ ತೊಂದರೆ ಆಗಲ್ಲ. ಈಗ ಹೆರಿಗೆ ಸಂದರ್ಭಗಳಲ್ಲಿ ಅನಸ್ಥೇಸಿಯಾ ತುಂಬ ಇಂಪಾರ್ಟೆಂಟು, ಯಾಕಂದರೆ ಸಿಜೇರಿಯನ್ ಮಾಡ್ತಿರಲ್ಲ, ಸಿಜೇರಿಯನ್ ಸೆಕ್ಷನ್ಸು ಅಲ್ಲೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆವಾಗ ಮಗುವಿಗೂ ತೊಂದರೆ ಆಗುತ್ತಾ, ಅನಸ್ಥೇಸಿಯಾ ಪ್ರಭಾವ ಅಲ್ಲಿ ಹೋಗುತ್ತೆ, ಇಡೀ ಬಾಡಿಗಂತೂ ರೋಗಿಗಂತೂ ಅನಿವಾರ್ಯ. ಹಂಗೇನಾರು ಇರುತ್ತೆ ಅದರದ್ದು ದುಷ್ಪರಿಣಾಮಗಳು? ಈಗ ಗರ್ಭಿಣಿಯರಿಗೆ ಸಿಸೇರಿಯನ್ ಸೆಕ್ಷನ್ಗೆ ಅನಸ್ಥೇಸಿಯಾ ನಾವೇನು ಕೊಡ್ತೀವಿ, ಆವಾಗ ತಾಯಿ ಮತ್ತು ಮಗು ಇಬ್ಬರದ್ದು ಜವಾಬ್ದಾರಿನೂ ಈ ಅನಸ್ಥೇಸಿಯಾ ಡಾಕ್ಟರ್ ಮೇಲೆ ಇರುತ್ತೆ. ಜಸ್ಟ್ ಲೈಕ್ ಈಗ ಹೆರಿಗೆ ಡಾಕ್ಟರ್ ಮೇಲೆ ಎಷ್ಟು ಜವಾಬ್ದಾರಿ ಇರುತ್ತೋ ನಮ್ದು ಹಾಗೆ ಇರುತ್ತೆ. ಏನಂದರೆ ನಾವು ಸ್ಪೈನಲ್ ಅನಸ್ಥೇಸಿಯಾ ಕೊಡ್ತೀವಿ ಮೋಸ್ಟ್ ಆಫ್ ದ ಟೈಮ್. ಈಗ ಸಿಸೇರಿಯನ್ ಸೆಕ್ಷನ್ಗೆ ಬೆನ್ಮೂಳೆಯಲ್ಲಿ ಇಂಜೆಕ್ಷನ್ ಕೊಟ್ಟು ಅನಸ್ಥೇಸಿಯಾ ಕೊಡ್ತೀವಿ. ಆ ಥರದ್ರಿಂದ ಮಗುಗೆ ಯಾವುದೇ ರೀತಿ ತೊಂದರೆ ಆಗಲ್ಲ, ಮಗುವಿಗೆ ಅದು ಯಾವ ದುಷ್ಪರಿಣಾಮನೂ ಬೀಳಲ್ಲ. ಪೂರ್ತಿ ಜ್ಞಾನ ತಪ್ಪಿಸಿ ಆಪರೇಷನ್ ಕೊಡುವಂಥ ಪರಿಸ್ಥಿತಿ ತುಂಬ ಕಡಿಮೆ ಇರುತ್ತೆ. ಆ ಥರ ಪರಿಸ್ಥಿತಿನಲ್ಲಿ ಮಗುವಿಗೆ ಸ್ವಲ್ಪ ಉಸಿರಾಟದ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ, ಬಟ್ ಡೋಸ್ ಕರೆಕ್ಟಾಗಿ ಕೊಟ್ಟರೆ ಏನು ತೊಂದರೆ ಆಗಲ್ಲ. ನೋವು ರಹಿತ ಹೆರಿಗೆ ಅಂತಂದರೆ ಇಲ್ಲ, ಅದು ಲೇಬರ್ ಅನಾಲ್ಜಿಸಿಯಾ ಅಂತೀವಿ, ಅದು ಬೇರೆ. ಅದೇನಂದ್ರೆ ನಾರ್ಮಲ್ ಡೆಲಿವರಿ ಆಗಕ್ಕೆ ನೋವಿಲ್ದೇನೆ ನಾರ್ಮಲ್ ಡೆಲಿವರಿ ಆಗಂತ ಒಂದು ಪ್ರಕ್ರಿಯೆಗೆ ನಾವು ಲೇಬರ್ ಅನಾಲ್ಜಿಸಿಯಾ ಅಂತ ಹೇಳ್ತೀವಿ. ಅದರಲ್ಲಿ ನಾವು ಬೆನ್ನಲ್ಲಿ ಒಂದು ಸಣ್ಣ ಕೆಥೆಟರ್ ಅಂತ ಹಾಕ್ತೀವಿ, ಎಪಿಡ್ಯೂರಲ್ ಕೆಥೆಟರ್ ಅಂತ. ಆ ಕೆಥೆಟರ್ ಹಾಕ್ಬಿಟ್ಟು ಅದರಲ್ಲಿ ಇಂಜೆಕ್ಷನ್ಸ್ ಕೊಡ್ತೀವಿ. ಅದರಿಂದ ರೋಗಿಗೆ
ಪೂರ್ತಿ ಪ್ಯಾರಲಿಸಿಸ್ ಥರ ಆಗಲ್ಲ, ಅಂದರೆ ಕಾಲು ಕೆಳಗಡೆ ಸ್ವಾಧೀನ ಎಲ್ಲ ಹೋಗಲ್ಲ, ಬಟ್ ನೋವು ಮಾತ್ರ ಕಡಿಮೆ ಆಗುತ್ತೆ. ಸೊ ಅವ್ರು ನಾರ್ಮಲ್ ಹೆಂಗೆ ಡೆಲಿವರಿ ಆಗುತ್ತೆ ಎಲ್ಲ ನಾರ್ಮಲ್ ಹಾಗೆ ಆಗುತ್ತೆ, ಬಟ್ ಪೇಷಂಟ್ಗೆ ನೋವಿರಲ್ಲ. ಇದರಿಂದ ತಾಯಿ ಹೆರಿಗೆ ಆಗಿದ ತಕ್ಷಣವೇ ಮಗುವಿನ ಎಲ್ಲ ಹಾಲು ಕುಡಿಸೋದಿರ್ಬೋದು ಅಥವಾ ಮಗುವಿಗೆ ಏನಾದರೂ ಮಾಡೋ ಅಂಥದ್ದು, ಆ ಮಗುನ ಹಿಡ್ಕೊಳ್ಳೋದು, ಆ ಖುಷಿ ಏನಿದೆ ಅದು ನಾರ್ಮಲ್ ಡೆಲಿವರಿಯಲ್ಲಿರೋದನ್ನ ಶಿ ಕ್ಯಾನ್ ಎಕ್ಸ್ಪೀರಿಯನ್ಸ್. ಈಗ ಇತ್ತೀಚಿನ ಕೆಲವು ಸಾಮಾಜಿಕ ಮಾಧ್ಯಮಗಳಲ್ಲಿ ಕೆಲವು ವಿಷಯಗಳು ಬರ್ತಿರ್ತಾವಲ್ಲ, ಯಾವುದೋ ಒಂದು ಸಣ್ಣ ಚಿಕಿತ್ಸೆಗಂತ ಹೋದವರು ಅದಕ್ಕಾಗಿ ಅನಸ್ತೇಶಿಯಾ ತಗೊಂಡವರು ಅಥವಾ ಈ ಡೆಂಟಲ್ ಚಿಕಿತ್ಸೆ ತಗೊಳ್ಳೋ ಟೈಮ್ನಲ್ಲಿ ಇನ್ನೊಂದು ಏನೋ ತಗೊಂಡ್ರು, ಅದಕ್ಕೆ ಇಷ್ಟೆಲ್ಲ ಸಮಸ್ಯೆ ಅನುಭವಿಸ್ಬೇಕಾಯ್ತು ಅಂತ ಹೇಳ್ತಾರೆ. ಇದು ಏನು ಸಮಸ್ಯೆ ಮೇಡಮ್? ಇತ್ತೀಚಿನ ದಿನಗಳಲ್ಲಿ ಈ ಥರ ಕಾಂಪ್ಲಿಕೇಶನ್ಸ್ ತುಂಬ ಜಾಸ್ತಿ ಕಾಣಿಸ್ಕೊತಾ ಇದೆ. 2 ರೀಸನ್ಸ್ ಇದೆ. ಒಂದೇನೆಂದರೆ ಅರವಳಿಕೆ ಬಗ್ಗೆ ತುಂಬ ಮಾಹಿತಿಗಳನ್ನು ಪೇಷಂಟ್ಗಳು ಡಾಕ್ಟರ್ ಹತ್ರ ಶೇರ್ ಮಾಡಲ್ಲ. ಅವರು ಸ್ಮೋಕಿಂಗ್ ಮಾಡ್ತಿರ್ಬೋದು, ಅವರು ಆಲ್ಕೋಹಾಲ್ ಕುಡಿತಾ ಇರ್ಬೋದು, ಅಂದರೆ ಧೂಮಪಾನ ಮದ್ಯಪಾನ ಮಾಡೋದು, ಅಥವಾ ಅವರು ಈಗ ಏನೋ ಅಲರ್ಜಿ ಇರುತ್ತೆ, ಮುಂಚೆ ಒಂದ್ಸತಿ ಏನೋ ಅನಸ್ತೇಸಿಯಾ ಕೊಡಿಸ್ಕೊಂಡಾಗ ಅವ್ರಿಗೇನೋ ಮೈಯಲ್ಲೆಲ್ಲ ಕೆರೆತ ಬರೋ ಅಂಥದ್ದು, ಅಂಥದ್ದೇನೋ ತೊಂದರೆ ಆಗಿರುತ್ತೆ, ಅಂಥದ್ದನ್ನ ಅವ್ರು ಶೇರ್ ಮಾಡಿರಲ್ಲ ಡಾಕ್ಟರ್ ಹತ್ರ. ಅವ್ರಿಗೇನು ಇವಾಗ ಹಲ್ಲು ನೋವಿದೆ ತಕ್ಷಣ ಏನೋ ಒಂದು ಟ್ರೀಟ್ಮೆಂಟ್ ಆದರೆ ಸಾಕು, ಈಗ ನಾವು ಅದನ್ನು ಹೇಳ್ಕೊಂಡ್ರೆ ಡಾಕ್ಟ್ರು ಇಲ್ಲ ಮಾಡೋಕ್ಕಾಗಲ್ಲ ಅಂದ್ಬಿಡ್ತಾರೆ ಅನ್ನೋ ಭಯ, ಅದಕ್ಕೆ ಅವ್ರು ಮುಚ್ಚಿಟ್ಟಿರ್ತಾರೆ. ಅಂಥ ಪೇಷಂಟ್ಸ್ಗಳಲ್ಲಿ ಕಾಂಪ್ಲಿಕೇಶನ್ಸ್ ಆಗೋದು ತುಂಬ ಹೆಚ್ಚು. ಒಂದು ಇನ್ನೊಂದು ಡೆಂಟಲ್ ಪ್ರೊಸೀಜರ್ಸಲ್ಲಿ ಬಾಯೊಳಗಡೆ ನಾವು ಪ್ರೊಸೀಜರ್ ಮಾಡ್ತಿರ್ತೀವಿ. ಸೊ ಏನಾದರೂ ಒಂದು ಸ್ವಲ್ಪ ರಕ್ತ ಏನಾದರೂ ಉಸಿರಿನಾಳಕ್ಕೆ ಹೋದರೆ ಆಸ್ಪಿರೇಷನ್ ಅಂತ ಹೇಳ್ತೀವಿ, ಅಂಥ ಸಂದರ್ಭದಲ್ಲಿ ಪ್ರಾಣಕ್ಕೆ ತೊಂದರೆ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಸೊ ಪೇಷಂಟ್ ಕಡೆಯಿಂದನೂ 100% ಅವರು ಎಲ್ಲ ತೊಂದರೆಗಳನ್ನು ಡಾಕ್ಟರ್ ಹತ್ರ ಶೇರ್ ಮಾಡಬೇಕು. ಆವಾಗ ಡಾಕ್ಟರ್ ಅವ್ರ ಕಡೆಯಿಂದ ಏನು ಬೆಸ್ಟ್ ಮಾಡೋಕ್ಕಾಗುತ್ತೆ ಅದನ್ನು ಮಾಡ್ತಾರೆ. ಈಗ ಅರವಳಿಕೆ ತಜ್ಞರು ಅಂತಂದರೆ ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಸಿಗ್ತಾರೆ, ಅಥವಾ ಗ್ರಾಮೀಣ ಭಾಗದಲ್ಲಿ ಇಡೀ ಊರಿಗೆ ಒಬ್ಬರು ಇಬ್ಬರು ಸಿಕ್ಕರು ಅಥವಾ ಸಿಗ್ತಿರಲ್ಲ, ಬೇರೆ ಬೇರೆ ಊರಿಂದ ಊರಿಗೆ ಓಡ್ತಿರ್ತಾರೆ, ಯಾಕಂದರೆ ಅವರ ಅವಶ್ಯಕತೆ ತುಂಬ ಜಾಸ್ತಿ ಇದೆ. ಆವಾಗ ಅಲ್ಲಿದ್ದಂಥ ವೈದ್ಯರು ಅವರವರೇ ಕೆಲವೊಂದು ಅನಸ್ತೇಸಿಯಾಗಳನ್ನು ಅವ್ರು ಬಳಸ್ಕೋತಾರೆ. ಅದು ಹೆಂಗೆ ಸುರಕ್ಷಿತ, ಅದ್ರ ಬಗ್ಗೆ ಹೇಳಿ. ಅಂದರೆ ಈಗ ಪ್ರತಿಯೊಂದು ಸರ್ಕಾರ ಹೆಂಗೆ ಮಾಡಿದೆ ಅಂದರೆ ಪ್ರತಿಯೊಂದು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಆಸ್ಪತ್ರೆಗಳಲ್ಲಿ ಕಂಪಲ್ಸರಿ ಒಬ್ಬರು ಅನಸ್ಥೆಟಿಸ್ಟ್ ಇರಲೇಬೇಕು ಅಂತ ಮಾಡಿದೆ. ಅದ್ರ ಪ್ರಕಾರ ನನ್ಗೆ ಗೊತ್ತಿರಂಗೆ ಕರ್ನಾಟಕದ ಎಲ್ಲ ಭಾಗಗಳಲ್ಲೂ ಒಬ್ಬರು ಅನಸ್ಥೆಟಿಸ್ಟ್ ಇರ್ತಾರೆ. ಗೌರ್ಮೆಂಟ್ ಆಸ್ಪತ್ರೆ, ಸರ್ಕಾರಿ ಆಸ್ಪತ್ರೆಗಳಿಗೆ ನೀವು ಹೋದಾಗ ಅಲ್ಲಿ ಅನಸ್ಥೆಟಿಸ್ಟ್ ಇರ್ತಾರೆ. ಅವರು ತೆರೆ ಹಿಂದಿನ ಹೀರೋಸ್ ಅಂತೀವಿ ನಾವು. ಅವ್ರು ಯಾರಿಗೂ ಕಾಣಿಸ್ಕೊಳ್ಳಲ್ಲ, ಯಾಕಂದರೆ ಅವ್ರ ಕೆಲಸ ಬರೀ ಆಪರೇಷನ್ ಥಿಯೇಟರ್ ಒಳಗಡೆ ಇರೋದ್ರಿಂದ ಸರ್ಜನ್ಗಳು ನೀವು ಅವ್ರನ್ನ ಹೋಗಿ ಭೇಟಿ ಮಾಡಿ ಅಂತ ಹೇಳೋವರೆಗೂ ಅವ್ರು ನಮಗೆ ಕಾಣಿಸ್ಕೊಳ್ಳಲ್ಲ. ಹಾಗಾಗಿ ಅವ್ರ ಪರಿಚಯ ಸಾಮಾನ್ಯ ಜನರಿಗೆ ಅಷ್ಟಿರಲ್ಲ. ಸೊ ನೀವೇ ಕೇಳಿ, ಅವ್ರ ಹತ್ರ ಮಾತಾಡಿಸಿ, ನೀವೇ ಡಾಕ್ಟರ್ ಹತ್ರ ನಿಮ್ದೇನು ವಿಷಯಗಳಿರ್ತವೆ, ತೊಂದರೆಗಳಿರ್ತವೆ, ಅದನ್ನು ಡಿಸ್ಕಸ್ ಮಾಡ್ಬೋದು. ಈಗ ನೀವು ಅರವಳಿಕೆ ತಜ್ಞರು ರೋಗಿ ಹತ್ರ ಮಾತಾಡ್ತೀರಾ? ಖಂಡಿತ ಮಾತಾಡ್ತೀವಿ. ಅಂದರೆ ಮುಂಚೆ ಆಗಲಿ ನಂತರ ಆಗಲಿ? ಹೌದು, ಆಪರೇಷನ್ ಮುಂಚೆನೂ ಮಾತಾಡ್ತೀವಿ, ಆಪರೇಷನ್ ಆದಮೇಲೂ ಮಾತಾಡ್ತೀವಿ. ಆಮೇಲೆ ಇವತ್ತು ಆಪರೇಷನ್ ಆದರೆ ಮಾರನೇ ದಿನ ಹೋಗಿ ಅವ್ರು ಬೆಳಗ್ಗೆ ಮಾತಾಡಿಸಿ ವಾಂತಿ ಏನಾದರೂ ಆಯಿತಾ, ತಲೆನೋವಿದೆಯಾ ಅಂತೆಲ್ಲ ಚೆಕ್ ಮಾಡಿ, ಮತ್ತೆ ಅವ್ರದ್ದೆಲ್ಲ ಹಾರ್ಟ್ ರೇಟು BP ಎಲ್ಲ ನಾರ್ಮಲ್ ಆಗಿದೆಯಾ, ಹೃದಯ ಬಡಿತ, ಉಸಿರಾಡೋಕ್ಕೆ ತೊಂದರೆ ಎಲ್ಲ ಏನೂ ಇಲ್ವಾ ಅಂತ ಚೆಕ್ ಮಾಡೇ ಮಾಡ್ತೀವಿ. ಡಾಕ್ಟರ್ ಅನಿತಾ ಅವರೇ, ಈಗ ಅರವಳಿಕೆ ತಜ್ಞರು ಅಂತಂದರೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಅವರ ಅವಶ್ಯಕತೆ ಇರುತ್ತೆ. ಮತ್ತು ಅರವಳಿಕೆ ತಜ್ಞರು ಅಂತಂದರೆ ಆಪರೇಷನ್ ಆದ ನಂತರ ಅಷ್ಟೇ ಅಲ್ಲಿರ್ತಾರೆ, ಮುಗಿದೋಯ್ತು ಅಂತ ಏನೋ, ಒಟ್ಟು ಅವ್ರ ಬಗ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ಗೊತ್ತಾಗಬೇಕು. ಖಂಡಿತ. ಅದು ಪ್ಲಸ್ ಬೇರೆ ಎಲ್ಲೆಲ್ಲಿ ಅರವಳಿಕೆ ತಜ್ಞರ ಅವಶ್ಯಕತೆ ಇದೆ ಅದನ್ನು ತಿಳಿಸಿ. ಹೌದು, ಅನಸ್ಥೆಟಿಸ್ಟ್ ಅವ್ರ ಪಾತ್ರ ಬರೀ ಆಪರೇಷನ್ ಮಾಡೋ ಟೈಮಲ್ಲಿ ಅಷ್ಟೇ ಅಲ್ಲ, ಆಪರೇಷನ್ ಅಲ್ಲದೆ ಅವರು ICU ಅಥವಾ ತೀವ್ರ ನಿಗಾ ಘಟಕದಲ್ಲಿ ನಾವು ಇಂಟೆನ್ಸಿವಿಸ್ಟ್ ಅಂತೀವಿ. ಅಂದರೆ ಪೇಷಂಟ್ಗೆ ತುಂಬ ತೊಂದರೆ ಆಗಿದೆ, ಅವರಿಗೆ ಒಂದು ವೆಂಟಿಲೇಟರ್ ಮೇಲೆ ಹಾಕಿರ್ತಾರೆ, ಉಸಿರಾಡೋಕ್ಕೆ ಮಿಷಿನ್ ಹಾಕಿರ್ತಾರೆ. ಅಂಥ ಪರಿಸ್ಥಿತಿನಲ್ಲಿ ಆ ಥರ ತೀವ್ರಗತಿಯಲ್ಲಿ ಮಾನಿಟ್ರಿಂಗ್ ಬೇಕಾಗಿರೋಂಥ ಪೇಷಂಟ್ಗಳನ್ನ ನೋಡ್ಕೊಳ್ಳೋದ್ರಲ್ಲಿ ಅನಸ್ಥೇಸಿಯಾದವರ ಪಾತ್ರ ತುಂಬ ಹೆಚ್ಚಿರುತ್ತೆ. ಯಾಕಂದರೆ ಅನಸ್ಥೆಟಿಸ್ಟ್ ಅನ್ನೋರು ಉಸಿರಾಟದ ಬಗ್ಗೆ, ಬಾಡಿಯಲ್ಲಿ ಬ್ಲಡ್ ಬಗ್ಗೆ, ಆಮೇಲೆ ಆ್ಯಸಿಡ್ ಬೇಸ್ ಬ್ಯಾಲೆನ್ಸ್ ಬಗ್ಗೆ, ಇಂಥದ್ದೆಲ್ಲ ವಿಷಯಗಳಲ್ಲಿ ತುಂಬ ನುರಿತಿರ್ತಾರೆ. ಸೊ ಹಾಗಾಗಿ ಅವ್ರ ಪಾತ್ರ ತುಂಬ ಹೆಚ್ಚಿರುತ್ತೆ. ಸೊ ತೀವ್ರ ನಿಗಾ ಘಟಕದಲ್ಲಿ ಅವ್ರ ಪಾತ್ರ ತುಂಬ ದೊಡ್ಡದಿರುತ್ತೆ. ಅದನ್ನು ಬಿಟ್ಟರೆ ನಾವು ಇವಾಗ ಅಂದರೆ ಪಾಸ್ಟ್ 10 ಇಯರ್ಸಿಂದ ಪೇಯ್ನ್ ಕ್ಲಿನಿಕ್ಸ್ ಅಂತ ಬರ್ತಾ ಇದೆ. ಅಂದರೆ ಯಾರು ಅನಸ್ಥೆಟಿಸ್ಟ್ಗಳು ನೋವನ್ನು ನಿವಾರಿಸುವ ಒಂದು ಕಲೆಯಲ್ಲಿ ಸ್ಪೆಷಲಿಸ್ಟ್ ಇರ್ತಾರೆ, ಅವರು ಪೇಯ್ನ್ ಕ್ಲಿನಿಕ್ಸ್ ಅಂತ ಒಂದು ಔಟ್ ಪೇಷಂಟ್ ಡಿಪಾರ್ಟ್ಮೆಂಟ್ ಮಾಡಿರ್ತಾರೆ, ಹೊರರೋಗಿ ವಿಭಾಗ. ಅಲ್ಲಿ ಪೇಷಂಟ್ಗಳು ಬಂದು, ಈಗ ಕೆಲವ್ರಿಗೆ ಮೈಗ್ರೇನ್ ನೋವಿರುತ್ತೆ, ಕೆಲವ್ರಿಗೆ ಸರ್ವೈಕಲ್ ಸ್ಪಾಂಡಲೈಟಿಸ್ ಅಂತೀವಿ, ಅಂದರೆ ಕತ್ತು ನೋವಿರುತ್ತೆ, ಬೆನ್ನು ನೋವಿರುತ್ತೆ, ತುಂಬ ವರ್ಷದಿಂದ ಇರುತ್ತೆ, ನೀ ಪೇಯ್ನ್ ಇರುತ್ತೆ. ಇಂಥ ಪೇಷಂಟ್ಸ್ಗಳಿಗೆ
ಬಾಯಲ್ಲಿ ಔಷಧಿ ಕೊಡೋದು, ಮದ್ದು ಕೊಡೋದಲ್ಲದೇ ಬೇರೆ ಬೇರೆ ಥರ ಟ್ರೀಟ್ಮೆಂಟ್ ಇದ್ದಾವೆ. ಅಂದರೆ ಇಂಜೆಕ್ಷನ್ ಕೊಟ್ಟು ನೋವು ಕಡಿಮೆ ಮಾಡೋದು, ನ್ಯೂರೋಲೈಟಿಕ್ ಬ್ಲಾಕ್ಸ್ ಅಂತೀವಿ. ಅಂದರೆ ಎಲ್ಲಿ ನರ ಯಾವ ನರದಿಂದ ತೊಂದರೆ ಆಗ್ತಿದೆ ಆ ನರಕ್ಕೆ ಅದರದ್ದು ನೋವನ್ನು ಕಡಿಮೆ ಮಾಡುವಂಥ ಇಂಜೆಕ್ಷನ್ಸ್ ಕೊಡುವಂಥ ಒಂದು ವಿಧಾನ ಇದೆ. ಅದು ಈಗ ತುಂಬ ಪ್ರಚಲಿತ ಆಗಿದೆ. ಈಗ ಎಲ್ಲ ಮೆಟ್ರೋಪಾಲಿಟನ್ ಸಿಟೀಸಲ್ಲಿ ಅದು ಅವೈಲೇಬಲ್ ಇದೆ. ಓಹೋ, ಈಗ ತಲೆನೋವು ಅಂತ ಹೇಳ್ತಿರ್ತಾರೆ ಕೆಲವರು, ಅಲ್ಲಿ ಎಲ್ಲೋ ನರಕ್ಕೆ ಇಂಜೆಕ್ಷನ್ ಇಂಜೆಕ್ಷನ್ ಕೊಡೋದು ಅದು ಅನಸ್ತೇಸಿಯಾ ಅರವಳಿಕೆ ತಜ್ಞರ ಕೆಲಸನೋ ಅಥವಾ ಅದು ಅರವಳಿಕೆ ತಜ್ಞರ ಕೆಲಸನೇ. ಅಲ್ಲೂ ಅನಸ್ಥೆಟಿಸ್ಟ್ ಪಾರ್ಟ್ ತುಂಬ ಇರುತ್ತೆ. ಅದನ್ನು ಬಿಟ್ಟರೆ ಕ್ರಿಟಿಕಲ್ ಕೇರ್ ಆ್ಯಂಡ್ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ. ಅಂದರೆ ಈಗ ಆಕ್ಸಿಡೆಂಟ್ ಕೇಸ್ ಬರುತ್ತೆ ಅಥವಾ ಒಂದು ಮಗು ಮೇಲಿಂದ ಬಿದೋಗಿರುತ್ತೆ. ಇಂಥ ಕೇಸ್ಗಳು ಎಮರ್ಜೆನ್ಸಿನಲ್ಲಿ ಬಂದಾಗ ಅವರು ಉಸಿರಾಟದ ತೊಂದರೆಗಳಿಂದ ಅದನ್ನು ಉಸಿರಾಟದ ತೊಂದರೆನ ಐಡೆಂಟಿಫೈ ಮಾಡೋದು ತುಂಬ ಮುಖ್ಯ ಆಗುತ್ತೆ. ಅಥವಾ CPR ಮಾಡಬೇಕು. ಈಗ ಹೃದಯ ನಿಂತೋಗಿರುತ್ತೆ, ಹಾರ್ಟ್ ಅಟ್ಯಾಕ್ ಆಗಿ ಪೇಷಂಟ್ಸ್ ಬರ್ತಾರೆ. ಅಂಥ ಪೇಷಂಟ್ಸ್ನ ಮ್ಯಾನೇಜ್ ಮಾಡೋದ್ರಲ್ಲಿ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟಲ್ಲಿ ಅಥವಾ ಕ್ಯಾಶುವಲ್ಟಿ ಅಂತ ನಾವೇನಂತೀವಿ ಅಲ್ಲಿ ಆ ಅರವಳಿಕೆ ತಜ್ಞರ ಪಾತ್ರ ತುಂಬ ಹೆಚ್ಚಿರುತ್ತೆ. ಒಟ್ಟು ಬೇರೆ ಬೇರೆ ಆಪರೇಷನ್ಗಳು ನಡೀತಿರ್ಬೇಕಾದ್ರೆ ಅಲ್ಲಿ ನೀವು ಅನಸ್ತೇಸಿಯಾ ಕೊಡೋದು ಒಂದು, ಮತ್ತು ಉಳಿದಂತೆ ಉಸಿರಾಟದ ಸಮಸ್ಯೆ ಏನಾದ್ರೆ ಅದು ನೋಡ್ಕೋಬೇಕು, ಅದಕ್ಕೆ ಚಿಕಿತ್ಸೆ ಕೊಡಬೇಕು. ಮತ್ತೆ ಈಗ ಕ್ಯಾನ್ಸರ್ ಔಷಧಿ ನೋಡಿ, ಅಂಥ ಪೇಷಂಟ್ಸ್ಗೆ ಪೇಯ್ನ್ ಮ್ಯಾನೇಜ್ಮೆಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಕ್ಯಾನ್ಸರ್ ಒಂದ್ಸತಿ ಟ್ರೀಟ್ಮೆಂಟ್ ಆದ್ರೂ ಅವರಿಗೆ ನೋವು ಜೀವನ ಪರ್ಯಂತ ನರಳೋ ಅಂಥ ಪರಿಸ್ಥಿತಿ ಇರುತ್ತೆ. ಅಲ್ಲಿ ಒಂದು ನೋವು ನಿವಾರಣೆ ಅನ್ನೋ ಒಂದು ಕಾನ್ಸೆಪ್ಟ್ ತುಂಬ ಇಂಪಾರ್ಟೆಂಟ್. ಅದನ್ನು ಅರವಳಿಕೆ ತಜ್ಞರು ತುಂಬ ಚೆನ್ನಾಗಿ ಕಲ್ತಿರ್ತಾರೆ. ಸೊ ಅವ್ರ ಪಾತ್ರ ತುಂಬ ಹೆಚ್ಚಿರುತ್ತೆ. ಈಗ ನೋವು ನಿವಾರಕ ಔಷಧಿಗಳನ್ನಾಗಲಿ ಇಂಜೆಕ್ಷನ್ಗಳನ್ನಾಗಲಿ ಅಷ್ಟಾಗಿ ತಗೋಬಾರ್ದು ಅಂತ ಹೇಳ್ತಾರೆ. ಯಾಕಂದರೆ ಅದು ತಾತ್ಕಾಲಿಕ ಶಮನ ಇರುತ್ತೆ, ಹೌದು, ನಂತರ ಅದು ಮತ್ತೆ ಬರುತ್ತೆ. ಹಾಗಾಗಿ ಆದರೆ ಏನಾಗಿದೆ ಅಂದರೆ ಆ ಒಂದು ಹಂತದಲ್ಲಿ ಆದರೂ ನೋವು ಸ್ವಲ್ಪ ಕಡಿಮೆ ಆಗಲಿ ಅಂತಾನೆ ಬಯಸ್ತಿರ್ತಾನೆ ರೋಗಿ. ಹಾಗಾಗಿ ಅದನ್ನು ಹೇಗೆ ವ್ಯವಸ್ಥಿತವಾಗಿ ನೋವನ್ನು ಕಡಿಮೆ ಮಾಡಬೇಕು ಅಂತಲ್ಲಿ ನಿಮ್ಮ ಪಾತ್ರ ಇರುತ್ತೆ. ಹೌದು. ಇನ್ ದ ಫೀಲ್ಡ್ ಆಫ್ ಮೆಡಿಸಿನ್ ಅನಸ್ಥಿಸಿಯಾ ಇಸ್ ಒನ್ ಆಫ್ ದ ಮೋಸ್ಟ್ ನೋಬೆಲ್ ಡಿಸ್ಕವರಿ. ಅಂದರೆ ನೋವನ್ನು ಕಡಿಮೆ ಮಾಡುವಂಥ ಒಂದು ಶಕ್ತಿ ಅನಸ್ಥೆಟಿಸ್ಟಲ್ಲಿ ಇರುತ್ತೆ. ಅವರು ಯಾಕೆ ನೋವು ಬರ್ತಿದೆ ಅನ್ನೋದನ್ನ ಕಂಡುಹಿಡಿದು ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾರಲ್ಲ. ಹಾಗಾಗಿ ಈ ಅರವಳಿಕೆ ಅಂತ ಅನ್ನೋದು ಒಂದು ಕಲೆ, ಬಹಳ ವಿಶೇಷ. ತಾವು ವ್ಯಾಖ್ಯಾನ ಕೊಟ್ರಿ. ಇಂಥ ಒಂದು ಸುಂದರ ಕಲೆಯನ್ನು ಇಟ್ಕೊಂಡವರು ಅರವಳಿಕೆ ತಜ್ಞರಾಗಿ ತಾವು ಬಹಳ ಸೂಕ್ಷ್ಮವಾದಂತಹ ಕೆಲಸವನ್ನು ಮಾಡ್ತಾ ಇದ್ದೀರಿ. ನಿಮ್ಮ ಪಾತ್ರ ಬಹಳ ದೊಡ್ಡದು. ಎಲ್ಲ ವೈದ್ಯರಿಗೆ ನೀವು ಬೇಕು. ಅದಕ್ಕಾಗಿ ಅಲ್ಲಿ ಅರವಳಿಕೆ ತಜ್ಞರು ಕಡಿಮೆ ಇದ್ರೆ ಅಂದರೆ ಎಲ್ಲ ಆಸ್ಪತ್ರೆಗಳಿಗೆ ಓಡ್ತಾ ಇರಬೇಕು. ಮಕ್ಕಳದ್ದು ಅನಸ್ತೇಸಿಯಾ ಇರ್ತಾರೆ ಅಂಥೇಳಿ ನಾವು ಇವತ್ತೇ ಗೊತ್ತಾಯಿತು. ಅಂದರೆ ಈಗ ದೊಡ್ಡವರ ಕೆಲಸ ಅರ್ಜೆಂಟಾಗಿ ಇದ್ದಾಗ ಮಕ್ಕಳ ತಜ್ಞರಾಗಿ ಕೆಲಸ ಅವರು ಪರಿವರ್ತನೆ ಆಗಬೇಕಾಗತ್ತೆ, ಅನಿವಾರ್ಯತೆ ಇದೆ. ಒಟ್ಟು ಈ ಬಗ್ಗೆ ಯಾವುದೇ ಹೆದರಿಕೆ ಇಲ್ಲದೇ ಅರವಳಿಕೆ ತಜ್ಞರು ಇರ್ತಾರೆ, ನಮ್ಗೆ ಇಂಜೆಕ್ಷನ್ ಕೊಡ್ತಾರೆ, ನಮ್ಮ ಆಪರೇಷನ್ ಆಗಿಬಿಡುತ್ತೆ, ಮುಗಿದು. ಇಲ್ಲಿ ಇಬ್ಬರು ಆಪರೇಷನ್ ಯಾವ ರೋಗಕ್ಕೆ ಆಪರೇಷನ್ ತೊಗೊಳ್ತಿರ್ತೀವಂತೂ ಅದನ್ನು ತಿಳ್ಕೊಬೇಕು. ಆ ನುರಿತ ತಜ್ಞರು ಸರ್ಜನ್ ಇದ್ದಾರ ನೋಡ್ಕೋಬೇಕು, ಮತ್ತು ಅಲ್ಲಿ ಅರವಳಿಕೆ ತಜ್ಞರು ಕರೆಕ್ಟಾಗಿ ಕೊಟ್ರ ಅಂತಂಥೇಳಿ ನೋಡ್ಕೋಬೇಕು. ಇಂಥ ಒಂದು ಮಾಹಿತಿಯನ್ನು ತಾವು ಮಾಡಿಕೊಟ್ಟಿದ್ದೀರಿ. ಅನಸ್ತೇಸಿಯಾ ಬಹಳ ಒಂದು ಪ್ರಮುಖವಾದದ್ದು. ಕಾಲಮಾನ ತಕ್ಕಂಗೆ ಅದು ತುಂಬ ಬದಲಾವಣೆಯಾಗಿದೆ. ಎಲ್ಲ ಚಿಕಿತ್ಸೆಯಲ್ಲಿ ಬದಲಾವಣೆ ಆದಂಗೆ ಇದರಲ್ಲಿ ಕೂಡ ಸಾಕಷ್ಟು ಬದಲಾವಣೆ ಆಗಿದೆ. ಖಂಡಿತ. ಇಂಥ ಒಂದು ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.